ಹಲೋ, ಎಲ್ಲರಿಗೂ MK ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ತಿಳಿಸುತ್ತಾ ಇವತ್ತಿನ ಮ್ಯಾಚ್ RCB ವರ್ಸಸ್ CSK. ಅದು ಚೆನ್ನೈ ಗ್ರೌಂಡ್ನಾಗ ನಡೆಯಾಕುಂತೈತಿ. 2008ನೇ ಇಸ್ವಿ ಒಳಗೆ RCB ಚೆನ್ನೈನ ಅದೇ ಗ್ರೌಂಡಲ್ಲಿ ಇನಾಗರಲ್ ಮ್ಯಾಚಲ್ಲಿ ಸೋಲಿಸಿತ್ತು. ಹೌದಾ? ಅದು ಬಿಟ್ಟರೆ RCB ಚೆನ್ನೈನ ಬೀಟೇ ಮಾಡಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬೀಟೇ ಮಾಡಿಲ್ಲ ಅವ್ರು ಚೆನ್ನೈದವ್ರನ್ನ. ಅದಕ್ಕೆ ಈ ಸಲನೂ ಬೀಟ್ ಮಾಡ್ತಾರೋ ಇಲ್ಲೋ. ಹೌದಾ? ಈ ಕಡೆಗೆ ಟೀಮು ಫುಲ್ ಬಿಗಿ ಐತೆ ಎರಡು ಕಡೆಗೆ. ಈ ಕಡೆಗೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಇಲ್ಲಿ ತ್ರಿಪಾಠಿ, ರಚೀಂದ್ರ ರವೀಂದ್ರ. ತ್ರಿಪಾಠಿ ಅವ್ರು ಏನಷ್ಟು ಏನು ಕೊಡುಗೆ ಕೊಡಲಿಲ್ಲ, ಕೊಡ್ತಾರೆ, ಆಡ್ತಾರೆ. ಎರಡು ಕಡೆಗೂ ಓಪನಿಂಗ್ ಜೋಡಿ, ಮಿಡ್ಲ್ ಆರ್ಡರ್ ಎಲ್ಲ ಸೇಮ್ ಇದೆ. ಹೌದಾ? ಸ್ಪಿನ್ನರ್ಸ್ಗೆ ಈ ಕಡೆಗೆ ರಜತ್ ಪಟಿದಾರ್ ಚೆನ್ನಾಗಿ ಆಡಿದ್ರೆ, ಈ ಕಡೆಗೆ ಶಿವಮ್ ಧೂಬೆ ಬಿಗ್ ಹಿಟರ್ ಇವರು ಚೆನ್ನಾಗಿ ಆಡ್ಯಾರ. ಹೌದಾ? ಇಲ್ಲ ಅಂತ ಅಲ್ಲ. ಹಾಗಾಗಿ ಈ ಕಡೆಗೆ ನೂರ್ ಅಹಮದ್ದು, ಆಮೇಲೆ ರಚೀಂದ್ರ ರವೀಂದ್ರ, ಆಮೇಲೆ ಜಡೇಜಾ, ಈ ಮೂವರು ಸ್ಪಿನ್ನರ್ಸ್ನ ಎದುರಿಸ್ಬೇಕಾಗುತ್ತೆ RCB ಬ್ಯಾಟ್ಮ್ಯಾನ್ಸ್. ಇವತ್ತು ಚೆನ್ನೈ ಸ್ಪಿನ್ ಬೌಲರ್ಸ್ ವರ್ಸಸ್ RCB ಬ್ಯಾಟ್ಮ್ಯಾನ್ಸ್ ಅಂತಲೇ ಹೇಳ್ಬೋದು. ಅದ್ರೊಳಗೆ ಯಾರು ಗೆಲ್ತಾರಂತ ಗೊತ್ತಿಲ್ಲ. ಹೌದಾ? ಇಲ್ಲಿ 160 to 180 ಹೈಯೆಸ್ಟ್ ಸ್ಕೋರು. ಡಿಫೆಂಡು ಮಾಡ್ಕೋಬೋದು. ಮೊನ್ನೆ ಮ್ಯಾಚ್ ಮುಂಬೈ ಇಂಡಿಯನ್ಸ್ನವರು 156 ಹೊಡೆದ್ರು. ಹೌದಾ? ಅದನ್ನು ಚೆನ್ನೈದವರು ಹೊಡೆಯಾಕ 20ನೇ ಓವರ್ 1ನೇ ಬಾಲ್ ಬಿಡ ತಗೊಂಡ್ರೆ. ಹಂಗಂದ್ರೆ ಪಿಚ್ಚು ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಎಷ್ಟು ಸ್ಲೋ ಕತಿ ಅಂತ ಅರ್ಥ ಆಯಿತು. ಹೌದಾ? ಹಂಗಾಗಿ ಈಗ ಫಸ್ಟ್ ಟಾಸ್ ಆದರೆ ಎಲ್ಲರೂ ಬ್ಯಾಟಿಂಗ್ ತೊಗೊಳಕ್ಕೆ ನೋಡ್ತಾರೆ ಅನಿಸುತ್ತೆ. ಯಾಕಂದರೆ ಎರಡು ಕಡೆಗೂ ಬ್ಯಾಟಿಂಗ್ ಲೈನಪ್ ಹಂಗೆ ಐತಿ. ಹೌದಾ? ನನಗೆ ಅನಿಸ್ತೈತಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಉತ್ತಮ ಅಂತ ನನಗೆ ಅನಿಸ್ತೈತಿ. ಹೌದಾ? ಇವತ್ತು ಯಾರು ಗೆಲ್ಬೋದು ಅನ್ನೋದನ್ನು ಪ್ರೆಡಿಕ್ಟ್ ಮಾಡಲ್ಲ ಇವತ್ತಿನ ದಿವಸ. ಹೌದಾ? ಇವತ್ತು ನಮ್ಮ ಧೋನಿ ಬಾಸ್ ಅವರು ಎಷ್ಟನೇ ಕ್ರಮಾಂಕದಲ್ಲಿ ಬಂದು ಆಡ್ತಾರೆ ಅನ್ನೋದು ನೋಡ್ಬೇಕು. ಅವರು ಒಂದೇ ಬಾಲ್ ಆಡಲಿ, ಎರಡೇ ಬಾಲ್ ಆಡಲಿ, ಒಟ್ಟು ಸ್ಟೇಡಿಯಮಿಗೆ ಬಂದು ಆಡಲಿ ಅನ್ನೋದು, ಪಿಚ್ಚಿಗೆ ಬಂದು ಆಡಲಿ ಅನ್ನೋದು ನಮ್ಮ ಧೋನಿ ಅಭಿಮಾನಿಗಳ ಹಾರೈಕೆ. ಹೌದಾ? ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.